ಇನ್ನು ಬಾಗಲಕೋಟೆ ಬೈ ಎಲೆಕ್ಷನ್ ಯಾರಿಗೆ ಗೆಲುವನ್ನ ತಂದುಕೊಡುತ್ತೆ? ಉಪಸಮರದ ಮತದಾರನ ಮನದಾಳದಲ್ಲಿ ಏನಿದೆ? ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ ಫೈಟ್ ನಡೆಸ್ತಾರೆ. ಅಶ್ವವೇಗ ನ್ಯೂಸ್ ಜೊತೆ ಮತದಾರರ ಮಾತುಕತೆ. ಜಿದ್ದಾಜಿದ್ದಿನ ಕ್ಷೇತ್ರವಾಗಿರುವಂತಹ ಬಾಗಲಕೋಟೆ ರಣಕಣ. ಅಭಿವೃದ್ಧಿ ಗ್ಯಾರಂಟಿ ಯೋಜನೆ, ಲೋಕಲ್ ಪಾಲಿಟಿಕ್ಸ್. ಬಾಗಲಕೋಟೆ ಬೈ ಎಲೆಕ್ಷನ್ ಅಲ್ಲಿ ಯಾರಿಗೆ ಗೆಲುವು ಒಲಿಯುತ್ತೆ? ಸೋಲನ್ನ ಯಾರು ಅಂತಾರೆ? ಉಪಸಮರದ ಮತದಾರನ ಮನದಾಳದಲ್ಲಿ ಏನೆಲ್ಲ ಓಡ್ತಾ ಇದೆ? ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ ಫೈಟ್ ನಡೆಸ್ತಾ ಇರುವಂಥದ್ದು ಅಶ್ವವೇಗ ನ್ಯೂಸ್ ಜೊತೆಗೆ ಮತದಾರರು ಮಾತುಕತೆಯನ್ನು ನಡೆಸಿದ್ದಾರೆ. ಜಿದ್ದಾಜಿದ್ದಿನ ಕ್ಷೇತ್ರವಾಗಿರುವಂತಹ ಬಾಗಲಕೋಟೆಯ ರಣಕಣ. ಅಭಿವೃದ್ಧಿ ಗ್ಯಾರಂಟಿ ಯೋಜನೆ, ಲೋಕಲ್ ಪಾಲಿಟಿಕ್ಸ್. ರಣಕಣದಲ್ಲಿ ಯಾರಿಗೆ ಮತದಾರನ ಕೃಪಕಟಾಕ್ಷ ಒಲಿಯುತ್ತೆ? ಏನೆಲ್ಲ ಇದೆ? ಬಾಗಲಕೋಟೆ ಅಖಾಡ ಗೆದ್ದು ಬೀಗೋದ್ಯಾರು ಅಲ್ಲಿ? ಅಶ್ವವೇಗ ನ್ಯೂಸ್ ಜೊತೆಗೆ ಮತದಾರರ ಮನದಾಳದ ಮಾತು. ಯಾರಿಗೆ ಜೈ ಅಂತಾರೆ? ಯಾಕೆ ಬಾಗಲಕೋಟೆಯ ಬೈ ಎಲೆಕ್ಷನ್ ನಲ್ಲಿ ಗೆಲುವು ಯಾರಿಗೆ ದಕ್ಕತ್ತೆ? ಉಪಸಮರದ ಮತದಾರನ ಮನದಾಳದ ಮಾತುಗಳು ಅಶ್ವವೇಗ ನ್ಯೂಸ್ ಜೊತೆಗೆ. ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ ಫೈಟ್ ನಡೀತಾ ಇರುವಂಥದ್ದು ಜಿದ್ದಾಜಿದ್ದಿನ ಕ್ಷೇತ್ರವಾಗಿರುವಂತಹ ಬಾಗಲಕೋಟೆಯ ರಣಕಣದಲ್ಲಿ ಅಭಿವೃದ್ಧಿ ಗ್ಯಾರಂಟಿ ಯೋಜನೆ, ಲೋಕಲ್ ಪಾಲಿಟಿಕ್ಸ್. ಯಾರಿಗೆ ಮತದಾರನ ಕೃಪಕಟಾಕ್ಷ ಉಳಿದಿದೆ? ಯಾರಿಗೆ ಗೆಲುವು ದಕ್ಕತ್ತೆ ಅನ್ನೋದರ ಕಂಪ್ಲೀಟ್ ಮನದಾಳದ ಮಾತು. ಯಾರು ಗೆದ್ದು ಬೀಗ್ತಾರೆ ಅಲ್ಲಿ? ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ. ಸಿಕ್ಕಾಪಟ್ಟೆ ಪೈಪೋಟಿ ಇರುವಂತಹ ಕ್ಷೇತ್ರ. ದಾವಣಗೆರೆ, ಬಾಗಲಕೋಟೆ ಎರಡೂ ಕೂಡ ಗೆಲುವು ಯಾರಿಗೆ ಅನ್ನುವಂತಹ ಕುತೂಹಲ ಸಾಕಷ್ಟಿದೆ. ಹಳ್ಳೂರು ಗ್ರಾಮ ಪಂಚಾಯತಿಗೆ ಕೂಡ ಯತ್ನಾಳ್ ಅವರು ಭೇಟಿ ನೀಡಿದ್ದಾರೆ. ಇಲ್ಲೇ ಇರತಕ್ಕಂತ ಒಂದಿಷ್ಟು ಸ್ಥಳೀಯರನ್ನ ಕೂಡ ಚುನಾವಣೆಯ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಇವಾಗ ಬಾಗಲಕೋಟೆಯಲ್ಲಿ ಚುನಾವಣೆ ನಡೀತಾ ಇದೆ. ಯಾರು ಗೆಲ್ಬಹುದು ಅನ್ಸುತ್ತೆ ನಿಮಗೆ? ಸರ್ ಎಲ್ಲಾ ಪಕ್ಷದಾಗ ಎಲ್ಲಾರು ಓಡಾಡ್ತಾರ, ಹೆಂಗ್ ಹೇಳಕ್ಕಾಗತ್ರಿ? ಅದ್ರ ಮ್ಯಾಗ ನೋಡ್ಕೊಂಡು ಹೇಳುದ್ರಿ. ನಿಮ್ಮ ಒಲವು ಯಾರ ಕಡೆಗೆ? ನಮ್ದು ಹಂಗೇನಿಲ್ರಿ. ನಾವೇನದು ಯಾವ ಪಕ್ಷ ಅಂತಾನು ಇಲ್ಲ. ನಮ್ಗೆ ಯಾವ ಪಕ್ಷ ತಿಳಿತೈತಿ ಆ ಪಕ್ಷಕ್ಕೆ ಓಟ್ ಹಾಕ್ತಿವಿ ನಾವು. ಯಾವ ಪಕ್ಷ? ನಾವೇನ್ ರಾಜಕೀಯ ಮಾಡಾರಲ್ಲ. ಯಾರನ್ನ ಹೇಳಿದ್ರೆ ಆ ಪಕ್ಷಕ್ಕೆ ಓಟ್ ಹಾಕ್ತೀರಾ ನೀವು? ಯಾರು ಹೇಳಿ ನಮ್ಗೆ ಅಲ್ಲಿ ಹೋದಾಗ ಹೆಂಗ್ ತಿಳಿತೈತಿ ಹಂಗ ಹಾಕ್ತಿವ್ರಿ. ಹಂಗಿದ್ರೆ ನೀವು ಒಳಗೋಗಿ EVM ಮಿಷಿನ್ ನೋಡ್ಬಿಟ್ಟು ಯಾರಿಗ ಹಾಕ್ಬೇಕು ಅನ್ಸುತ್ತೆ ಅವಾಗ ಹಂಗ ಹಾಕೋದು, ಡಿಸೈಡ್ ಏನ್ ಮಾಡಲ್ಲ? ಇಲ್ಲ ಡಿಸೈಡ್ ಮಾಡಲ್ರಿ. ಈಗ ಇಬ್ರು ಕೂಡ ರೇಸ್ ನಲ್ಲಿ ಇದ್ದಾರೆ. ಉಮೇಶ್ ಮೇಟಿ ಅವರು ಒಂದ್ ಕಡೆ, ಇನ್ನೊಂದ್ ಕಡೆ ಚರಂತಿಮಠ ಅವರು. ಈಗ ಯಾರು ಶಾಸಕರಾದಾಗ ಹೆಚ್ಚು ಕೆಲಸ ಮಾಡಿದ್ದಾರೆ? ಈಗ ಉಮೇಶ್ ಮೇಟಿ ಅವರು ತಂದೆ ಶಾಸಕರಾಗಿದ್ದಾಗ ಹೆಚ್ಚು ಕೆಲಸಗಳಾಗಿದ್ವಾ ಬಾಗಲಕೋಟೆಯಲ್ಲಿ, ಅಥವಾ ಚರಂತಿಮಠ ಅವರು ಶಾಸಕರಾದಾಗ ಹೆಚ್ಚು ಕೆಲಸ ಆಗಿತ್ತ? ಮಾಡ್ಯಾರ್ರಿ. ಅವ್ರು ಇದ್ದಾಗ ಅವ್ರು ಮಾಡ್ಯಾರ, ಇವ್ರು ಇದ್ದಾಗ ಇವ್ರು ಮಾಡ್ಯಾರ. ಹಂಗೇನು ಅವ್ರ ಆಡಳಿತ ಪಕ್ಷ ಯಾವ್ದು ಇರ್ತೈತಿ ಅವ್ರು ಮಾಡ್ಯಾರ ಅಂತಿಲ್ಲ. ಈಗಂತೂ ಇದೈತಿ, ಕಾಂಗ್ರೆಸ್ ಐತಿ, ಕಾಂಗ್ರೆಸ್ನವ್ರು ಮಾಡ್ಯಾರ. ನಮ್ಮಲ್ಲಿ ಕೆಲಸ ಚೆಕ್ ಮಾಡ್ಯಾರ್ರಿ. ಚಲೋ ಮಾಡ್ಯಾರ. ಕಾಂಗ್ರೆಸ್ ಅವ್ರ ಗ್ಯಾರಂಟಿ ಎಲ್ಲ ಖುಷಿಯಾಗೈತೆ. ಗ್ಯಾರಂಟಿ ಅಂತ ಏನಿಲ್ಲ. ಗ್ಯಾರಂಟಿ ನಮ್ಗೇನು, ನಾವು ದೊಡ್ಡ ರೈತರು, ನಮ್ಗೆ ಯಾವ ಗ್ಯಾರಂಟಿ ಹಾಕಂಗಿಲ್ಲ ನಮ್ಗೆ. ನಮ್ಮ ಮನೆಯವ್ರಿಗೆ ಯಾಕೆ ಬರ್ತಾರೆ? ಗ್ಯಾರಂಟಿ ಬರಲ್ಲ ಅವ್ರಿಗೆ. ಇಲ್ಲ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿಯಿಂದ ನಿಮ್ಗೇನ್ ಖುಷಿ ಇಲ್ಲ? ನಮ್ಗೇನ್ ಇದೆ ಇಲ್ಲ ಬಿಡ್ರಿ, ಗ್ಯಾರಂಟಿ ಏನಿಲ್ಲ. ಒಂದೇದು ಗ್ಯಾರಂಟಿಯಿಂದ ಇದನ್ನ ಐತಿ ಜಾಸ್ತಿ ಹೊರತಾಗಿ ಚೊಳೋದು ಒಳ್ಳೇದಲ್ಲ. ಗ್ಯಾರಂಟಿ ತೆಗ್ದಾಕ್ಬೇಕಂತೀರಾ ನೀವು? ಹಂಗಿದ್ರೆ ತೆಗದ ಹಾಕ್ಬೇಕ್ರಿ. ಕರಿ ಅಂದ್ರೆ ಮತ್ತೆ ಒಕ್ಕಲಿಗರಿಗೆಲ್ಲ ದೊಡ್ಡ ತ್ರಾಸ ಆಕತ್ರಿ. ಎಲ್ಲರಿಗೆ ಪಗಾರ ಕೊಟ್ಕೊಂತ ಹೋದೆ, ಅಕ್ಕಿ ಕೊಟ್ಕೊಂತ ಹೋದೆ, ಎಲ್ಲ ಕೊಟ್ಕೊಂತ ಹೋದ್ರೆ ಜಾಸ್ತಿ ಕೊಟ್ರೆ ಕೊಡುವಷ್ಟು ಕೊಟ್ರೆ ಅಡ್ಡಿ ಇಲ್ಲ. ಜಾಸ್ತಿ ಕೊಟ್ರೆ ಮತ್ತೆ ಅವ್ರಿಗೆ ದುಡಿಯಾಕ ಬರಂಗಿಲ್ಲ. ಎಲ್ಲ ಒಕ್ಕಲ್ತನ ನಿಂತು ಬಿಟ್ಟಾಗ ಈಗ ಸಮಸ್ಯೆ ಆಕತ್ರಿ. ಅಣ್ಣ ಅವ್ರೆ, ನೀವೇನ್ ಹೇಳ್ತೀರಾ? ಬಿಜೆಪಿ ಬರ್ತಾರೆ. ಬಿಜೆಪಿ ಬರ್ತದೆ, ಒಂದೇ ಮಾತು ಬಿಜೆಪಿ ಬಿಟ್ಟು ಬೇರೆ ಇಲ್ಲ. ಈಗ ಬಿಜೆಪಿಗೆ ಯಾಕೆ ಹಾಕ್ಬೇಕು ಅಂತ ನಿಮಗೆ? ಇಲ್ಲಿ ಕ್ಷೇತ್ರದಲ್ಲಿ ಏನ್ ಮಾಡಿದಾರೆ ಬಿಜೆಪಿ ಅವರು ಅಂತ? ಕೆಲಸ ಮಾಡಿದಾರೆ, ನಮ್ಮ ರಗಡೆ ಕೆಲಸ ಮಾಡಿದಾರೆ. ಈಗ ನೋಡಿದ್ರೆ ನಿಮ್ ಪಕ್ಕದಲ್ಲಿ ಇರ್ತಕ್ಕಂಥ ಸಾಹೇಬ್ರು ಹೇಳ್ತಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು, ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದೆ ಅಂತ, ನೀವು ಬಿಜೆಪಿ ಮಾಡಿದೆ ಅಂತೀರಾ. ಹಾಗಿದ್ರೆ 2 ವರ್ಷದಲ್ಲಿ ಏನ್ ಕಾಂಗ್ರೆಸ್ ಕೆಲಸ ಮಾಡಿಲ್ವಾ? ಏನು ಮಾಡಿಲ್ರಿ. ಒಂದ್ ಕಲ್ಲು ಎತ್ತಿಟ್ಟಿಲ್ರಿ ಇಲ್ಲಿ. ಏನ್ ಹೇಳ್ತೀರಾ? ಒಂದ್ ಕಲ್ಲು ಎತ್ತಿಟ್ಟು ಅವ್ರು ಹೇಳ್ತಾರೆ. ಅವ್ರ ಊರಾಗ ಅವ್ರು ಹೇಳ್ತಾರ. ಅವ್ರು ಅಚನೂರ್ ಅವ್ರು ನಮ್ದು ಹಳ್ಳೂರಿ. ಹಳ್ಳೂರಲ್ಲಿ ಕೆಲಸ ಆಗಿಲ್ಲ. ನಮ್ಮಲ್ಲಿ ಕೆಲಸ ಆಗೈತ್ರಿ ಹಳ್ಳೂರಾಗ. ಅವ್ರಾಗ ಅಚನೂರಾಗ ಆಗಿಲ್ಲ. ಅವ್ರು ಆಡಳಿತ ಪಕ್ಷ ಇಲ್ಲ. ಅವ್ರು ಬಿಜೆಪಿ ಅವ್ರ ಅದಾರೆ. ಬಿಜೆಪಿ ಕಾಂಗ್ರೆಸ್ನವ್ರು ಯಾಕೆ ಮಾಡಕ್ ಹೋಗ್ತಾರ್ರಿ ಅವ್ರಿಗೆ? ಹೌದಲ್ರಿ? ಹಂಗಿದ್ರೆ ಅವ್ರಿಗೆ ಕೆಲಸ ಆಗಿಲ್ಲ, ನಮಗಾಗ್ಯಾವು. ಸುಳ್ಳು ಹೇಳ್ತಿದ್ದಾರೆ.
ಸುಳ್ಳು ಹೇಳ್ತಿದ್ದಾರೆ. ಹ್ಞೂ ಅವ್ರ ಯಾಕೆ ಅಭಿವೃದ್ಧಿ ಅಧಿಕಾರ ಹಾಕಿದ್ರಿ ಯಾರು? ಮತ್ತೆ ಚರಂದಿ ಬಿಟ್ಟು ಅವರು ಹೇಳಿ ಇದಕ್ಕೆ ಏನು? ಅಧಿಕಾರ ಅಂತಿರೋ ಅಂತ ಅವ್ರಿಗೆ ಯಾಕೆ ಹೆಸರು ಅವ್ರಿಗೆ ಯಾಕೆ ಆ ಟೈಟಲ್ ಬಂತು ಅಂತ ಕೇಳ್ತಾ ಇದ್ದಾರೆ. ಅಲ್ಲ ಈಗ ಅಲ್ಲೇ ಮೊದ್ಲಿಂದ ಅದು ಇದ್ರೊಳಗೆ ಅದಾರ್ರಿ ಅದಕ್ಕೆ ಕೊಟ್ಟಾರ, ಅದಕ್ಕೇನು ಸಂಬಂಧ ಇಲ್ಲ. ಏನ್ ನೋಡೋದಲ್ರಿ ನಮಗತ್ತಲ್ರಿ ಕೆಲಸ ಮಾಡಿದ್ರೆ ನಮಗಾಗತ್ತಲ್ಲ. ಅಭಿವೃದ್ಧಿ ಅಧಿಕಾರ ಅಂತ ಕೆಲಸ ಅದು ಇದು ಪಡಿಬೇಕಾದ್ರ ಕೆಲಸ ಮಾಡಿದ್ರೆ ನಮಗಾಗತ್ತಲ್ಲ. ಈಗ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಕೆಲಸಗಳಾಗಿದೆ ಕಾಂಗ್ರೆಸ್ ಇದ್ದಾಗ, ನೀವ್ ಆಗಿಲ್ಲ ಅಂತಿದ್ದೀರಾ. ಈ 3 ವರ್ಷದಾಗ ಏನಾಗೈತ್ರಿ? ಮೊದಲಾಗಿರ್ಬೋದ್ರಿ. ಈ 3 ವರ್ಷದಾಗ ಏನಾಗೈತ್ರಿ? ಈ ಗ್ಯಾರಂಟಿ ಮಾಡಿ ಎಲ್ಲಿ ಏನು ಯಾವ ರಾಜ್ಯದಾಗ ಐತಿ ಹೇಳ್ರಲ್ಲ, ಎಲ್ಲಿ ಏನೂ ಇಲ್ಲ. ಏನು ಇಲ್ಲ. ಏನ್ ಕೇಳಕ್ ಇಲ್ಲ ಇಲ್ಲ. ಅಣ್ಣ ನೀವೇನ್ ಹೇಳ್ತೀರಾ ಅಣ್ಣ? ಅಲ್ಲ ನಾವು ಅಂದ್ರೆ ಹೇಳೋರು ಇಲ್ಲಿಪ್ಪ ಕಾಂಗ್ರೆಸ್ ಪಕ್ಷನ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತೀರಾ? ಏನ್ ಅಭಿವೃದ್ಧಿ ಮಾಡಿದ್ದಾರೆ 2 ವರ್ಷದಲ್ಲಿ? ನಮ್ಮಲ್ಲಿ ಅಂತೂ ಎಲ್ಲ ಅಭಿವೃದ್ಧಿ ಮಾಡ್ಯಾರ್ರಿ. ಮಾಡಿದ್ದಾರೆ. ಓಕೆ, ಅವ್ರು ಮಾಡಿಲ್ಲ ಅಂತಾರೆ. ಅವ್ರು ಮಾಡ್ದಾಗೆಲ್ಲ ಮಾಡಿಲ್ಲ ಅಂತಾರ ಅವರು. ಈ ಗ್ಯಾರಂಟಿ ಅನುಕೂಲ ಆಗುಲ್ಲ ಅಂತಾರೆ. ಗ್ಯಾರಂಟಿ ಯಾಕೆ ಅನುಕೂಲ? ಬಿಜೆಪಿ ಅವ್ರು ಹೆಂಡ್ರು ಬಿಡ್ತಾರ ಅವನು. ಈಗ ನಿಮ್ಮ ಮನೆಯವ್ರಿಗೆಲ್ಲ ದುಡ್ಡು ಬರ್ತಿದೆ ಗ್ಯಾರಂಟಿ? ಬರ್ತೈತ್ರಿ, ಖುಷಿ ಇದೆ ನಿಮಗೆ ಗ್ಯಾರಂಟಿ ಇಂದ? ಖುಷಿ ಐತ್ರಿ. ಮತ್ತೆ ನಿಮ್ಗೂ ಬಸ್ ಫ್ರೀ ಮಾಡ್ಬೇಕಂತ ಏನ್ ಕೇಳ್ಕೊಳಲ್ವಾ? ಅಲ್ಲ ಆಯ್ತು, ಇದಾಗ ರಗಡ ಆಗೈತಿ ಈಗ ಆಗಿದ್ದು. ಈಗ ಏನ್ ಬಂದಿತ್ತು ಉಣ್ಣಬೇಕಾ? ಈಗ ಬಿಜೆಪಿ ಇದ್ರ ಅಂದ್ರ ಬಿಜೆಪಿ ಅವ್ರ ಮನೆಗೆ ಏನು ರೊಕ್ಕ ಬಿಡ್ತಾರ ನೋಡ್ರಿ ಗೌರ್ಮೆಂಟ್ ಇದ್ದ ಇಲ್ಲ. ಮತ್ತ ಅವ್ರದ್ರ ತಗೊಂತಾರಿಲ್ಲ, ಹಾಳಾಕೈತಿ ಅಂತಾರ. ಹಾಳಾಕಿದ್ರೆ ತಗೊಂತಾರಿಲ್ಲ, ಬಿಟ್ಟು ಬಿಡ್ಬೇಕಂದ್ರ. ಈಗ ಸರ್ಕಾರ ಅವ್ರು ಮನಿದು ಕೊಡ್ತಾರೆ. ಅವ್ರು ಇವ್ರೇನ್ ಕಾಂಗ್ರೆಸ್ ನಮ್ದ ಕೊಡ್ತಾರಲ್ಲ. ಅವ್ರು ಕಾಂಗ್ರೆಸ್ ನಮ್ದ ಕೊಡ್ತಾರ. ಅವರು ಅವ್ರ ಮನೆಯಿಂದ ಕಾಂಗ್ರೆಸ್ ಅವ್ರು ಕೊಡಲ್ಲ, ಸರ್ಕಾರ ಕೊಡ್ತೈತಿ, ಅದನ್ನ ಯಾಕೆ ಮಾಡ್ಬೇಕು ಅಂತಾರಲ್ಲ. ಈ ಕೆಲವೊಬ್ಬರಿಗೆ ಅದ, ಬಡ್ರಿಗೆ ಅದ ಅನುಕೂಲ ಐತಿ. ತನಕ ಲೀಡ್ ಬರ್ಬೋದು ಅಂತ ನಿಮ್ ಗ್ರಾಮ ಪಂಚಾಯತಿ? ಅವ್ರು ಹೋಸಲ 300-400 ಲೀಡ್ ಇದ್ರ ಈ ಸಲ ಒಂದು 500-600 ಲೀಡ್ ಆಗ ಪ್ಲಸ್ ಆಗುತ್ತೆ ಕಾಂಗ್ರೆಸ್ಗೆ. ನೀವೇನ್ ಹೇಳ್ತೀರಾ ಅಣ್ಣ? ನಮ್ದು ಎಲ್ಲ ಅಭಿವೃದ್ಧಿ ಎಲ್ಲ ಜಾಸ್ತಿ ಆಗಿದ್ರು ಕಾಂಗ್ರೆಸ್ ಲಿಂತ್ರ. ಹಾಗಿದ್ರೆ ಈ ಸಲ ನಿಮ್ ವೋಟ್ ಕಾಂಗ್ರೆಸ್? ಕಾಂಗ್ರೆಸ್. ಎಸ್, ಇಲ್ಲಿ ಹಳ್ಳೂರು ಕೂಡ ನಾವು ಮಾತಾಡಿಸ್ತಾ ಹೋದ್ವಿ. ಸಾಕಷ್ಟು ಜನರು ಕೂಡ ಇಲ್ಲಿನವರು ಈ ಬಾರಿ ಕಾಂಗ್ರೆಸ್ಗೆ ಇಲ್ಲಿನಿಂದ ಹೆಚ್ಚು ಮತಗಳು ಹಾಕುತ್ತೆ, ಮತಗಳು ಸಿಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಸುಮಾರು 300ರಿಂದ 400 ಮತಗಳು ಲೀಡ್ ಬಂದಿದ್ವು. ಈ ಬಾರಿ 500ಕ್ಕೂ ಹೆಚ್ಚು ಮತಗಳು ಲೀಡ್ ಬರುತ್ತೆ ಉಮೇಶ್ ಮೇಟಿ ಅವ್ರಿಗೆ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಿದ್ದಾರೆ. ಆದ್ರೆ ಮುಂದಿನ ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿಯಾಗಿ ಜನರು ಯಾರ ಕಡೆ ಒಲವು ತೋರಿಸ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ.